ಇಡೀ ದೇಶದ ವ್ಯವಸ್ಥೆ ಒಂದು 15-20% ಮಾತ್ರ ದುಡ್ಡು ಇವ್ರುಗಳು ಉಳಿದದ. ಅಂದರೆ ಆರ್ಥಿಕವಾಗಿ ಅಬಲರಿದ್ದಾರೆ, ಸಬಲರಿಲ್ಲ. ಇಂಥ ಜನ ತಮ್ಮ ಹೆಣ್ಣು ಮಕ್ಕಳು ದಾಳಿಸ್ಬೇಕು, ಮಾಡಬೇಕು. ಶಿಕ್ಷಣ ಇಲ್ಲ ಅವ್ರಿಗೆ ಪಾಪ. ಶಿಕ್ಷಣ ಇಲ್ಲ ಅಂದಾಗ ಸಹಜನೋ 8ನೇತನೋ 10ನೇತನೋ 9ನೇತನೋ ಕಲ್ತಿರ್ತಾರೆ. ಅದ್ಯಾಗ್ರಿ ನಮ್ಮಲ್ಲಿ ಒಳ್ಳೆ ಡಿಗ್ರಿ ಮಾಡಿದರೆ ಸಹಿತ ಜಲ್ದಿ ಆಗ್ಬೇಕ್ರಿ ಮದುವೆ ಹೆಣ್ಣು ಮಕ್ಕಳು ಅನ್ನುವಂಥ ವಾದ ಮಾಡೋರು ಇದ್ದಾರೆ ನಮ್ಮಲ್ಲೇ. ಒಮ್ಮೆ ಮನೆತನದ ಹೆಸರು ಕೆಟ್ಟರೆ ಎಲ್ಲ ಕೆಟ್ಟು ಹೋಗಿಬಿಡ್ತದೆ ಅನ್ನೋಂಥ ಭಯ. ಇವೆಲ್ಲ ಕಾರಣಕ್ಕಾಗಿ ಬಾಲ್ಯ ವಿವಾಹಗಳು ಜಲ್ದಿ ಆಗ್ತಾ ಇರ್ತಾವೆ. ಲಗ್ನ ಕೊಟ್ಬಿಡೋಣಪ್ಪ. ಮತ್ತು ನಾವು ಸಲುಬೇಕಲ್ರಿ, ಅದನ್ನು ಕಲಿಸೋದಕ್ಕೆ ಒಂದು ದುಡ್ಡು ಬೇಕು, ಹೊರಗೆ ಹೋಗೋದು ದುಡ್ಡು ಬೇಕು. ಅದಾವೆಲ್ಲ ಫ್ರೀ ಅದಾವ ಮಾಡ್ತಾರೆ. ಆದರೆ ಮನೇನ ನಡೀತಾ ಇಲ್ಲ ಇವತ್ತು. ಮನೆರೇಗಾದಲ್ಲಿ ಉದ್ಯೋಗ ಇಲ್ಲ. ಮನೆರೇಗ ಮಾಡಿದರು ಅಂದ್ರೆ ನರೇಗಾದಲ್ಲೇ 100 ದಿನ ಉದ್ಯೋಗ ಕೊಡ್ತಾನಂದ್ರು ಅದು ಕೊಡ್ತಾ ಇಲ್ಲ. 30-40 ದಿವಸ ಬಂದು ನಿಂತು ಬಿಡೋದು ಇವತ್ತು. ಇನ್ನೂ ಉದ್ಯೋಗಗಳೂ ಇಲ್ಲ. ಹೀಗಾಗಿ ಹಳ್ಳಿ ಜೀವನದಲ್ಲಿ ಏನಪ್ಪ ಅಂದ್ರೆ 1-2 ಆಡ ಸಾಕೊಳ್ಳೋದು, ಅಥವಾ ಟಗರು ಸಾಕೊಳ್ಳೋದು, ಮತ್ತೇನು ಮಾಡೋದು, ಮನೆ ನಡೆಸೋದು, 4 ಕೋಳಿ ಸಾಕೊಳ್ಳೋದು, ಅದನ್ನ ಇಡೀ ಕುಟುಂಬ ಜಕ್ಕೊಂಡು ಹೋಗುವಂಥದ್ದು. ಒಂದಿಷ್ಟು ಏನೋ ಕೂಲಿ ಸಕ್ಕರೆ ಕೂಲಿ ಮಾಡೋದು. ಈಗೇನೋ ಒಂದು ಸ್ವಲ್ಪ ಅಕ್ಕಿ ಸಿಗ್ತದೆ, ಮತ್ತೇನು ಮಾಡ್ತಾರೆ ಹೇಳ್ತಾರೆ, ಅದಕ್ಕೂ ತಕರಾರು ಮಾಡ್ತಾರೆ. ನಮ್ಮ ಈ ಒಂದು ವಿಧಾನ ಪರಿಷತ್ತದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ರೈತರು ದುಡ್ಡು ಯಾಕೆ ಸಿಗ್ತಾ ಇಲ್ಲರಿ ಗ್ಯಾರಂಟಿಯಿಂದ ಅಂತೇಳಿ. ಇದಕ್ಕಂತ ನೋವಿಂದ ಹೇಳಬೇಕಾಗ್ಯದ. ಯಾಕೆ ಹೌದು ಸಿಗ್ತಾ ಇಲ್ಲ ಅಂತ ಪಾಪ ಅವರು ರೆಸ್ಟು ಏನೋ ಬೇಕಾಗ್ತಿರ್ತದೆ. ಇವತ್ತು ಅನೇಕ ಮಧ್ಯಮ ವರ್ಗದ ಅನೇಕ ಬುದ್ಧಿವಂತರಿದ್ದು ಮಾತಾಡ್ತಾ ಇರ್ತಾರೆ, ಇಲ್ಲ ಗ್ಯಾರಂಟಿಯಿಂದ ದುಡಿಲಿಕ್ಕೆ ಬರ್ತಾಯಿಲ್ಲ ಯಾರು ಅಂತೇಳಿ. ಇವರು ಹೊರಗೆ ದುಡಿಲಿಕ್ಕೆ ಬರಲಾರ್ದೆ ಗ್ಯಾರಂಟಿ ಬಂದ್ ಮಾಡಿರಿ ಅನ್ನೋಷ್ಟರ ಮಟ್ಟಿಗೆ ಮಾತಾಡ್ತಾರೆ. ಒಬ್ಬ ನಮ್ಮ ಹೊರಗೆ ಅಂತ ಪ್ರಾಜ್ಞರು, ಶಿಕ್ಷಣ ಕ್ಷೇತ್ರದಲ್ಲಿ ಬೆಳೆದವರು, ಅವ್ರು ಇವತ್ತು ಹಿಂಗೆ ಮಾತಾಡೋದು ಒಂದಿಷ್ಟೆಲ್ಲೂ ನೋಡಿದಾಗ ಇದೇನಪ್ಪ ಇನ್ನು